ಎಲ್ರಿಗೂ ನಮಸ್ಕಾರ. ನಾನೀಗ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಮಾಡೋಕ್ಕೆ ಮೊದಲಿಗೆ ಒಂದು ಕಟ್ಟು ಪಾಲಕ್ನ ನೀರಲ್ಲಿ ನೀಟಾಗಿ ಮಣ್ಣು ಹೋಗೋ ರೀತಿ ವಾಶ್ ಮಾಡಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿರೋ ಪಾಲಕ್, 2ರಿಂದ 3 ಹಸಿಮೆಣಸಿನಕಾಯಿ, 1 ಟೊಮೆಟೊ, ಇದೆಲ್ಲದನ್ನು ಒಂದು 70% ಬೇಯಿಸಿದ್ರೆ ಸಾಕು. ಈ ರೆಸಿಪಿ ಮಾಡೋದು ತುಂಬ ಈಸಿ, ಹಾಗೆ ತುಂಬ ಬೇಗ ಕೂಡ ಆಗತ್ತೆ. ಒಂದು ಕಡೆ ನಾನು ಪನ್ನೀರ್ನ ಕಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಯಾವ ಸೈಜಲ್ಲಿ ಬೇಕು ಆ ರೀತಿ ಕಟ್ ಮಾಡ್ಬೋದು. ಕಡಿಮೆ ಪನ್ನೀರ್ ಬೇಕು ಅಂದರೆ ಕಡಿಮೆ ಹಾಕ್ಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ಬಟ್ ಇದು ಪಾಲಕ್ ಪನ್ನೀರ್ಗೆ ಪನ್ನೀರ್ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಪನ್ನೀರ್ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ನೀವು ಆಲೂಗಡ್ಡೆನ ಫ್ರೈ ಮಾಡಿ ಹಾಕ್ಬೋದು. ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಗೋಲ್ಡನ್ ಬ್ರೌನ್ ಆಗೋ ರೀತಿ ಫ್ರೈ ಮಾಡಿ ಪನ್ನೀರ್ ಬದಲಿಗೆ ಆಲೂಗಡ್ಡೆಗೆ ಉಪಯೋಗ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪಾಲಕ್ ಬೆಂದಿದೆ, ಅದನ್ನು ತೂತಿನ ಜರಡಿಯಲ್ಲಿ ಹಾಕಿ ನೀರನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಈ ರೀತಿ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ. ಹಾಗೆ ಇದು ಸೋಸಿದ ನೀರನ್ನ ಬಿಸಾಕೋದು ಬೇಡ, ಏಕೆ ಅಂದರೆ ಸೊಪ್ಪಲ್ಲಿ ತುಂಬ ವೈಟಮಿನ್, ಮಿನರಲ್, ಪೊಟ್ಯಾಷಿಯಮ್ಸ್ ಎಲ್ಲ ಇರುತ್ತೆ. ಆದ್ದರಿಂದ ಈಗ ನಾನು ಸೋಸಿದ ನೀರು ಇಷ್ಟು ಬಂದಿದೆ ಅಲ್ಲ, ಇದರಲ್ಲಿ ನಾನು ಚಪಾತಿ ಹಿಟ್ಟು ಕಲಸೋಕ್ಕೆ ಯೂಸ್ ಮಾಡ್ತೀನಿ, ಇಲ್ಲ ಸಾಂಬಾರು ಮಾಡೋಕ್ಕೆ ಉಪಯೋಗ ಮಾಡ್ತೀನಿ. ಹಾಗೆ ಸೊಪ್ಪು ಸ್ವಲ್ಪ ತಣ್ಣಗಾದ್ಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕದೆ ಪೇಸ್ಟ್ ಮಾಡಬೇಕು. ಹಾಗೆ ಒಂದು ಬಾಣಲೆಯಲ್ಲಿ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಬೇಕು. ಅದು ಚಟಪಟ ಅಂತಿದ್ದ ಹಾಗೇ ಒಂದು ಬೆಳ್ಳುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇ ಅದಕ್ಕೆ ಒಂದು ಅರ್ಧ ಇಂಚಿನಷ್ಟು ತುರಿದಿರೋ ಶುಂಠಿ, ಹಸಿ ಶುಂಠಿ, ಇದೆಲ್ಲದನ್ನು ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗ್ತಿದ್ದ ಹಾಗೇ ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಜಾಸ್ತಿ ಹಾಕಬಾರ್ದು, ಒಂದು ಚಿಕ್ಕದು ಸಾಕು, ಇಲ್ಲ ಅರ್ಧ ಹಾಕಿದ್ರೆ ಸಾಕು. ಈರುಳ್ಳಿ ಗೋಲ್ಡನ್ ಕಲರ್ ಆಗ್ತಿದ್ದ ಹಾಗೇ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಪನ್ನೀರ್ ಆ್ಯಡ್ ಮಾಡಿಬಿಡಬೇಕು. ಇದು ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಯಾಕೆಂದರೆ ಸೊಪ್ಪು ಆಲ್ರೆಡಿ ಬೆಂದಿರುತ್ತೆ. ಆದ್ದರಿಂದನೇ ಬೇಗ ಐಟಮ್ಸ್ಗಳನ್ನ ಹಾಕಿಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಗರಂ ಮಸಾಲ, ಹಾಗೆ 1/4 ಸ್ಪೂನ್ ಸಾಂಬಾರ್ ಪೌಡರ್, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ, ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿಸ್ಬೇಕು ಅಷ್ಟೇ. ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು. ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇದು ಪಾಲಕ್ ಪನ್ನೀರ್ ಮಾಡೋಕ್ಕೆ ತುಂಬ ಕಡಿಮೆ ಟೈಮ್ ಸಾಕು. ಸೊಪ್ಪು ಬೆಂದು ಪೇಸ್ಟ್ ಆದರೆ ಪಾಲಕ್ ಪನ್ನೀರ್ ಬೇಗ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.